ಮಾಡಿ. ಸರಿ ಸರ್, ಕಂಟಿನ್ಯೂ ಮಾಡಿ. ನಮಸ್ಕಾರ ಎಲ್ರಿಗೂ. ಕಳೆದ ಕೆಲವು ವಾರಗಳಿಂದ ಈಶ್ವರ ಸ್ತುತಿ ಪ್ರಾರ್ಥನೆ ಹಾಗೂ ಸ್ವಸ್ತಿ ವಾಚನ ಮಂತ್ರದ ಅರ್ಥಗಳನ್ನ ಹೇಳಿದ್ದೆ. ಈಗ ಅಗ್ನಿ ಆದಾನ ಮತ್ತು ಅಗ್ನಿ ಉದ್ದೀಪನ ಮಂತ್ರಗಳು ಇದೆಯಲ್ಲ, ಅವುಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣಂತೆ. ಇಲ್ಲಿ 2 ಆಯಾಮಗಳಲ್ಲಿ ಅಥವಾ 2 ದೃಷ್ಟಿಕೋನದಿಂದ ಈ ಮಂತ್ರಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಮಂತ್ರಗಳು ನಿಮ್ಮ ಪುಸ್ತಕ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಓಂ ಭೂರ್ಭುವ ಸ್ವಃ ಸ್ವರ್ಗ್ಯೌರಿವ ಭೂಮ್ನ ಪೃಥಿವೀವ ವರುಣ ತಸ್ಯಾಸ್ತೆ ಪೃಥಿವಿ ದೇವಯಜನಿ ಪೃಷ್ಠೇ ಅಗ್ನಿಮನ್ನಾದಮನ್ನ ಧ್ಯಾಯಾದದೆ ಅಂತ ಶುರುವಾಗುವಂಥದ್ದು. ಅಂದ್ರೆ ಇಲ್ಲಿ ನಾವು ಯಾವ ತರಹ ಅಂದ್ರೆ ಭಗವಂತನನ್ನ ಸರ್ವಜ್ಞ, ಸರ್ವಶ್ರುತ್, ಚಿತ್ ಸ್ವರೂಪನು, ಆನಂದ ಸ್ವರೂಪ, ವಿಶಾಲ ಬುದ್ಧಿ ಉಳ್ಳವನು ಅಂತ ಹೇಳಿ ನಾವು ಸ್ತುತಿ ಮಾಡ್ತಾ ಇದ್ದೀವಿ. ಅದೇ ತರಹ ಅಂತಹ ಶ್ರೇಷ್ಠತ್ವದಿಂದ ಕೂಡಿದಂತಹ ನಾವು ಕೂಡ ಅಂತಹ ಶ್ರೇಷ್ಠತೆಯನ್ನ ಪಡೆದುಕೊಳ್ಳೋಣ ಅಥವಾ ಹೊಂದೋಣ ಅಂತನ್ನುವಂತಹ ಭಾವನೆಯೂ ಕೂಡ ಇರುತ್ತೆ. ಇಲ್ಲಿ ಭೂಹು ಭುವಃ ಸ್ವಹ ಅಂತ ಹೇಳಿ ಸಾಮಾನ್ಯವಾಗಿ ಸುಮಾರು ವೇದ ಮಂತ್ರಗಳಲ್ಲಿ 3 ಲೋಕಗಳನ್ನ ಹೇಳ್ತೀವಿ. ಅಂದ್ರೆ ಭೂಮಿ, ಅಂತರಿಕ್ಷ ಮತ್ತು ದ್ಯೂಲೋಕ ಅಂತ ಹೇಳಿ. ಇವೆಲ್ಲ ದ್ಯೂ ಅಂದ್ರೆ ಬೆಳಕಿನ ಲೋಕ ಅಂತ ಹೇಳಿ. ಅಂದ್ರೆ ಇಷ್ಟು ಪ್ರಜ್ವಲಿತವಾಗುವಂತಹ 3 ಲೋಕಕ್ಕೂ ಬೆಳಕನ್ನ ನೀಡುವಂತಹ ಅಗ್ನಿಯನ್ನ ನಾನು ಸ್ಥಾಪಿಸ್ತೇನೆ ಅನ್ನುವಂತಹ ಒಂದು ವಿಶಾಲವಾದಂತಹ ಭಾವನೆ. ಅಂದ್ರೆ ಚೆನ್ನಾಗಿ ಉರಿಯಲಿ, ಪ್ರಕಾಶವಂತನಾಗಿರ್ಲಿ, ಹಾಗೂ ನಮಗೆ ಜ್ಞಾನವನ್ನ ನೀಡುವಂತವನಾಗಿರ್ಲಿ ಅಂತ ಹೇಳಿ ಈ ಒಳ್ಳೆಯ ಗುಣಗಳಿಂದ ಕೂಡಿದಂತಹ ಅಗ್ನಿಯನ್ನ ನಾ ಸ್ಥಾಪಿಸ್ತೀನಿ ಅಂತ ಹೇಳಿ. ಇದು ಯಜುರ್ವೇದದ 3ನೇ ಅಧ್ಯಾಯದ 5ನೇ ಮಂತ್ರ. ಇದು ಇಲ್ಲಿ ಒಂದಷ್ಟು ಪದಗಳು ಬರುತ್ತೆ. ಪೃಥಿವಿ ದೇವಯಜನಿ ಅಂತ ಹೇಳಿ ಅಂದ್ರೆ ಇಲ್ಲಿ ವಿದ್ವಾಂಸರು ಅಥವಾ ತಿಳುವಳಿಕೆ ಉಳ್ಳವರು ಅಗ್ನಿಹೋತ್ರವನ್ನ ಮಾಡ್ತಾ ಇದ್ದಾರೆ, ಆ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳಿ ಈ ಭೌತಿಕವಾದಂತಹ ಅಗ್ನಿಯನ್ನ ನಾವು ಸ್ಥಾಪಿಸ್ತೀವಿ. ಈ ಅಗ್ನಿಯಿಂದ ಏನಾಗುತ್ತೆ ಅಂತಂದ್ರೆ, ಅಗ್ನಿಗೆ ನಾವು ಕೆಲವು ಸಮಿತಿಗಳನ್ನ ನಾವು ಅರ್ಪಿಸ್ತೀವಿ. ಆ ಸಮಿತಿಗಳನ್ನ ಅದು ಆದಾನ ಮಾಡಿಕೊಂಡು ಬರಮಾಡಿಕೊಂಡು ಅದನ್ನ ಮಾಡಿ ಪಚನ ಮಾಡಿ ಅದನ್ನ ಮೂಲ ರೂಪಕ್ಕೆ ತೆಗೆದುಕೊಂಡು ಹೋಗಿ ಆ ಇಡೀ ಅಂತರಿಕ್ಷಕ್ಕೆ ಅದನ್ನ ವ್ಯಾಪಿಸುವಂತೆ ಅದು ಮಾಡುತ್ತೆ ಅಂತ ಹೇಳಿ ಇದು ನಮ್ಮ ಪೂರ್ವಜರು ಕಲ್ಪನೆ ಮಾಡಿಕೊಂಡಂತಹ ಒಂದು ವಿಧಾನ. ಅಂದ್ರೆ ಈ ಸೃಷ್ಟಿಯ ಚಕ್ರ ಇದೆಯಲ್ಲ, ಈಗ ನೀರಿನ ಚಕ್ರವನ್ನ ಉದಾಹರಣೆಯಾಗಿ ಇಟ್ಕೊಳ್ಳಿ ನೀವು. ಏನಾಗುತ್ತೆ, ಎಲ್ಲಿಂದ ಶುರುವಾಗುತ್ತೆ ಅಂತನೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಚಕ್ರ ಹಾಗೆ ಸುತ್ತುತ್ತಾ ಇದೆ. ಮಳೆ ಬರುತ್ತೆ, ಭೂಮಿ ಮೇಲೆ ಬೀಳುತ್ತೆ, ನದಿಯಾಗಿ ಹರಿಯುತ್ತೆ, ಸಮುದ್ರ ಸೇರುತ್ತೆ, ಮತ್ತೆ ನೀರಾವಿ ಆಗತ್ತೆ, ಮತ್ತೆ ಮೋಡ ಆಗತ್ತೆ, ಹೀಗೆ ಸುತ್ತಾ ಇರುತ್ತಲ್ಲ. ಹಾಗೇನೆ ಇಲ್ಲೂ ಕೂಡ ಮೂಲ ರೂಪಕ್ಕೆ ನಾವು ಅದನ್ನ ಪರಿವರ್ತಿಸಿ ಅದನ್ನ ಆಕಾಶಕ್ಕೆ ಬಿಟ್ಟಾಗ ಮತ್ತೆ ಅದು ನಮಗೆ ಒದಗಿ ಬರುತ್ತೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ, 3 ಲೋಕಗಳಿಗೂ ಉಪಕಾರವಾಗುವಂತಹ ಸೂರ್ಯನಂತೆ ಪ್ರಕಾಶಗೊಳಿಸ್ತಾ ಇರುವಂತಹ ಶ್ರೇಷ್ಠ ಗುಣದಿಂದ ಕೂಡಿದಂತಹ ಅಗ್ನಿಯನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದನ್ನ ಈ ಕಾರ್ಯಸಿದ್ಧಿಗೋಸ್ಕರ, ನಮ್ಮ ಕಾರ್ಯಸಿದ್ಧಿಗೋಸ್ಕರ ಈ ಅಗ್ನಿಯನ್ನ ಉಪಯೋಗಿಸ್ಕೊಳ್ಳೋಣ ಅಂತ. ಅಂದ್ರೆ ಈ ಅಗ್ನಿಯನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು ಅಂತಂದ್ರೆ, ಅಗೀಗತವ್ ಅಂತ ಹೇಳಿ ಅಗ್ನಿಗೆ ಧಾತು ರೂಪದ ಪಾಠ ಬರುತ್ತೆ. ಆ ಧಾತು ರೂಪದ ಪಾಠದಿಂದ ಏನಾಗುತ್ತೆ ಅಂತಂದ್ರೆ, ಮುನ್ನಡೆಸುವವನು ಅಂತ ಹೇಳಿ ಭೌತಿಕವಾಗಿ ಅರ್ಥ ತಗೊಂತು ಅಂದ್ರೆ ನಮ್ಗೆ ಪ್ರಕಾಶವನ್ನ ಹಾಗೂ ಶಾಖವನ್ನ ನೀಡುತ್ತಲ್ಲ, ಹಾಗೆ ನಾವು ಕೂಡ ಜ್ಞಾನವಂತರಾಗಿ ತಿಳುವಳಿಕಸ್ಥರಾಗಿ ಈ ಲೋಕಕ್ಕೆ ನಮ್ಮಲ್ಲಿರುವಂತಹ ಜ್ಞಾನವನ್ನ ಹಂಚುವರಾಗೋಣ ಅಂತ ಹೇಳಿ ಈ ಮಂತ್ರದ ಒಂದು ಸಾರಾಂಶ. ಇದು ತುಂಬಾ ಆಧ್ಯಾತ್ಮಿಕವಾಗಿದೆ. ಹೆಚ್ಚು ಹೆಚ್ಚು ಆಳಕ್ಕೆ ಇಳಿದಷ್ಟು ಉತ್ತರಗಳು ಅಥವಾ ಇನ್ನಷ್ಟು ವಿವರಗಳು ನಮಗೆ ಸಿಗುತ್ತೆ. ಮುಂದಿನ ಮಂತ್ರ ಉದ್ಬುದ್ಧ್ಯ ಸ್ವಾಗ್ನೆ ಪ್ರತಿಜಾಗ್ರಹಿತ್ವಮಿಷ್ಟಾಪೂರ್ತೆ ಸಗಂ ಸೃಜೇತಾಮಯಂಚ ಅಸ್ಮಿನ್ ಸದಸ್ತೆ ಅದ್ಯುತ್ತರಸ್ಮಿನ್ ವಿಶ್ವೇ ದೇವಾಹ ಯಜಮಾನಶ್ಚ ಸೀದತ ಅಂತ ಹೇಳಿ ಇನ್ನೊಂದು ಮಂತ್ರ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಒಂದು ರೀತಿಯಲ್ಲಿ ತಗೊಂಡ್ರೆ ಅಗ್ನಿಹೋತ್ರದ ಮಂತ್ರ ಆಗತ್ತೆ, ಇನ್ನೊಂದು ರೀತಿಯಲ್ಲಿ ತಗೊಂಡ್ರೆ ಸ್ತ್ರೀ ಪುರುಷರು ವಿವಾಹ ಮಾಡಿಕೊಂಡು ಹೇಗೆ ಮುಂದುವರಿಯಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ ಸಿಗುತ್ತೆ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ವೇದ ಮಂತ್ರಗಳಲ್ಲಿ ಹೇಗಿರುತ್ತೆ ಅಂದ್ರೆ, ನಾವು ಹೇಗೆ ಸನ್ನಿವೇಶಕ್ಕೆ ನಾವು ಹೇಗೆ ಹೊಂದ್ಕೊಂಡು ಹೋಗ್ತೀವೋ ಆ ತರ ಅರ್ಥ ಬದಲಾಗ್ತಾ ಹೋಗುತ್ತೆ. ಆಮೇಲೆ ನೀವು ಸುಮಾರಾಗಿ ನೋಡಿರ್ಬೋದು,
ಒಂದೇ ಮಂತ್ರ ಇರುತ್ತೆ. ಎಡಗಡೆಯಿಂದ ಬಲಕ್ಕೆ ಹೋದಿತು ಅಂತಂದ್ರೆ ರಾಮಾಯಣದ ಮಂತ್ರ ಬರುತ್ತೆ, ಎಡಗಡೆಯಿಂದ ಬಲಗಡೆಯಿಂದ ಎಡಕ್ಕೆ ಹೋಯ್ತು ಅಂತಂದ್ರೆ ಕೃಷ್ಣನ ಒಂದು ವಿವರಣೆ ಎಲ್ಲ ಬರುತ್ತೆ. ಈಗ ರಾಮ ಕೃಷ್ಣ ಎರಡೂ ಕೂಡ ಒಂದೇ ಮಂತ್ರದಲ್ಲಿ ಬರೋ ಹಾಗಿರುತ್ತೆ. ಹಾಗಾಗಿ ಇಲ್ಲಿ ಉದ್ಬುದ್ಧ ಸ್ವಾಜ್ಞೆ ಪ್ರತಿಜಾಗ್ರಹಿ ಅಂತ ಹೇಳಿ ಅಂತ ಅಂದ್ರೆ ನಾವು ಅಂತಂದ್ರೆ ಎಲ್ಲರೂ ಕೂಡ ಈ ಒಂದು ಜ್ಞಾನದಿಂದ, ಅಂದ್ರೆ ವೇದ ಜ್ಞಾನ ಅಂತಂದ್ರೆ ವೇದ ಅಂದ್ರೆ ಏನು? ತಿಳುವಳಿಕೆ ಜ್ಞಾನ. ಯಾವುದ್ರ ಬಗ್ಗೆ ಜ್ಞಾನ ಅಂತ ಏನಾದ್ರೂ ನೀವು ಅನ್ಕೊಂಡ್ರೆ ಅವ್ರು ಅದನ್ನ 3 ತರದಲ್ಲಿ ಜ್ಞಾನವನ್ನ ಹೇಳ್ತಾರೆ. ಯಾವುದು? ಇಲ್ಲಿರುವಂತಹ ಸತ್ ಅಂತಂದ್ರೆ ಪಂಚಭೂತಗಳನ್ನ ಚೆನ್ನಾಗಿ ತಿಳಿದುಕೋ ಅಂತ ಹೇಳಿ ಅಂತ. ಅಂದ್ರೆ ನೀರು, ಅಗ್ನಿ, ಆಕಾಶ, ಈ ಸೃಷ್ಟಿಲಿ ಏನೇನಿದೆಯೋ ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಏನಾಗುತ್ತೆ? ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅದನ್ನ ಬಳಸಬೇಕು, ಹೇಗೆ ಉಳಿಸ್ಬೇಕು, ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗ್ಬೇಕು ಅನ್ನೋದು ತಿಳುವಳಿಕೆ ಬರುತ್ತೆ. ಹಾಗೇನೆ ಜೀವಾತ್ಮರುಗಳು, ಎಷ್ಟೋ ಜೀವರಾಶಿಗಳಿದೆ, ಅವುಗಳ ಬಗ್ಗೆ ಇದನ್ನೆಲ್ಲ ನಾವು ಓದ್ತೀವಲ್ವಾ? ಬಾಟ್ನಿನಲ್ಲಿ ಓದ್ತೀವಿ, ಜಿಯೋಗ್ರಫಿನಲ್ಲಿ ಓದ್ತೀವಿ, ಎಲ್ಲದನ್ನು ಓದ್ತೀವಲ್ವಾ? ಅಂದ್ರೆ ಪೂರ್ತಿ ಸ್ಥೂಲವಾಗಿ ಇವರು ಆ ತರ ವಿಭಾಗ ಮಾಡಿದ್ದಾರೆ. ಆಮೇಲೆ ಪರಮಾತ್ಮನನ್ನ ಜ್ಞಾಪಿಸ್ಕೋ ಅಂತ ಹೇಳಿ ತಿಳಿದುಕೋ, ಅವನು ಹೇಗಿರ್ತಾನೆ, ಈ ಸೃಷ್ಟಿಯನ್ನ ಹೇಗೆ ಮಾಡಿದಾನೆ ಅಂತ. ಹಾಗಾಗಿ ಇದರಲ್ಲಿ ಏನಾಗುತ್ತೆ? ಉದ್ಬುದ್ಧ ಸ್ವಹ ಅಂತಂದ್ರೆ ಉತ್ತಮವಾದಂತಹ ಜ್ಞಾನವನ್ನ ಪಡೆದುಕೋ. ಅಗ್ನಿ ಅಂತಂದ್ರೆ ಮುನ್ನಡೆಸುವವನು ಅಥವಾ ಪ್ರಕಾಶಯುತವಾದವನು. ಪ್ರತಿಜಾಗ್ರಹಿ ಅಂತಂದ್ರೆ ಎಚ್ಚರವನ್ನು ಹೊಂದು. ನಾವು ಜಾಗರೂಕರಾಗಿರ್ಬೇಕು ಯಾವಾಗ್ಲೂ ಅಂತ ಹೇಳಿ ಅಂತ. ಅಂದ್ರೆ ಈ ತರಹ ವಿದ್ವಾಂಸರ ಸಂಘದಲ್ಲಿದ್ದುಕೊಂಡು ಈಶ್ವರ ಆರಾಧನೆ, ಸತ್ಪುರುಷರ ಸಹವಾಸನ ಮಾಡ್ತಾ ಸತ್ಯವಿದ್ಯೆ ಮುಂತಾದವುಗಳನ್ನ ನಮ್ಮ ಬಲ ಪ್ರವರ್ಧನೆಗಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಅಂತ. ಇದನ್ನೇ ಇನ್ನೊಂದು ಅರ್ಥದಲ್ಲಿ ತಗೊಂಡು ಅಂತಂದ್ರೆ ಗುರುಕುಲದಲ್ಲಿ ಅಥವಾ ಇದರಲ್ಲಿ ವಿದ್ಯಾವಂತರು ವಿದ್ಯಾವತಿಯರು ಎಲ್ಲರೂ ಇರ್ತಾ ಇದ್ರು. ಈ ತರ ವಿದ್ಯಾವಂತರಾದಾಗ ಆಮೇಲಿಂದ ನಾವಿಬ್ರು ಕೂಡ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿದ್ವಾಂಸರ ಸಮ್ಮುಖದಲ್ಲಿ ನಾವು ವೇದೋಕ್ತವಾಗಿ ಪ್ರತಿಜ್ಞೆಗಳನ್ನ ಮಾಡಿ ಪತಿ ಪತ್ನಿಯರಾಗಬೇಕು ಅಂತ. ಅದು ಇನ್ನೊಂದು ಅರ್ಥ. ಅಂದ್ರೆ ಇಲ್ಲಿ ಯಾಕದ್ನ ಹೇಳ್ತಾ ಇದ್ದೇನೆ, ಅಗ್ನಿಹೋತ್ರಕ್ಕೆ ಇದು ಸಂಬಂಧಪಟ್ಟಿಲ್ಲ, ಆದ್ರೆ ಒಂದೇ ಮಂತ್ರದಲ್ಲಿ ಇನ್ನೊಂದು ಅರ್ಥವೂ ಬರುವ ಹಾಗಿದೆ ಅಂತ ಅನ್ನೋದಕ್ಕೋಸ್ಕರ ಈ ವೇದ ಮಂತ್ರದ ವ್ಯಾಪ್ತಿಯನ್ನ ಹೇಳೋದಕ್ಕೋಸ್ಕರ ಅದನ್ನ ಹೇಳಿದೆ. ಹಾಗೇನೆ ಸಂಸೃಜೇತ ಮಯಂಚ ಅಂತ ಹೇಳಿ ಅಂತ ಬರುತ್ತೆ. ಅಂದ್ರೆ ಎಲ್ಲವನ್ನೂ ಕೂಡ, ಈಗೊಂದು ಅಗ್ನಿಹೋತ್ರ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ಸಾಧನ ಸಲಕರಣೆಗಳು, ಸಮಿತ್ತು ಎಲ್ಲ ಬೇಕಲ್ವಾ? ಎಲ್ಲವನ್ನು ಚೆನ್ನಾಗಿ ಉತ್ತಮ ರೀತಿಯಿಂದ ಸಂಸ್ಕಾರಯುತವನ್ನಾಗಿ ಮಾಡಿ ಅದನ್ನ ಸಿದ್ಧಪಡಿಸಿರಿ ಅಂತ ಹೇಳಿ ಅಂತ. ಅಂದ್ರೆ ನಮ್ಮ ಈ ಲೋಕದಲ್ಲಿ ಕೂಡ ನಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ನಮಗೆ ಬೇಕಾದಂತಹ ಸವಲತ್ತುಗಳನ್ನ ನಾವು ಈ ಸೃಷ್ಟಿಯಲ್ಲಿರುವಂತಹ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಸಿದ್ಧಪಡಿಸಿಕೊಳ್ಳಿ ಅಂತ. ಈಗ ಅಗ್ನಿಹೋತ್ರದ ಮೂಲ ಅರ್ಥ ಏನು ಅಂತಂದ್ರೆ, ಈ ಅಗ್ನಿಹೋತ್ರ ಏನಪ್ಪ, ಒಂದಷ್ಟು ಸಮಿತ್ತನ್ನ ಹಾಕ್ತಿವಿ, ಉರಿಸ್ಬಿಡ್ತೀವಿ, ಲೋಕಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳೋದೊಂದೇ ಅಲ್ದಲೇನೆ ಕೂಡ ವಾಯು ಮಾಲಿನ್ಯ ತಪ್ಪುತ್ತೆ ಅಂತ ಹೇಳ್ತಾ ಇದೀವಲ್ಲ. ಹಾಗೇನೆ ನಮ್ಮ ಈ ದೇಹವನ್ನ ನಮ್ಮ ಸಂಸಾರಕ್ಕೋಸ್ಕರವೋ, ನಮ್ಮ ಸಮಾಜಕ್ಕೋಸ್ಕರವೋ ಅಥವಾ ನಮ್ಮ ರಾಷ್ಟ್ರಕ್ಕೋಸ್ಕರವೋ ಸಮಿತ್ತಿನ ತರಹ ಉರಿಸಿಕೊಳ್ಳಬೇಕು ಅಂತ, ಹಾಗೆ ನಾವು ತಯಾರಾಗಬೇಕು ಅಂತ. ಹಾಗೆ ವಿದ್ವಾಂಸರು, ಯಜಮಾನರು ಎಲ್ಲರೂ ಇರ್ತಾರಲ್ಲ, ಈ ಲೋಕದಲ್ಲಿ ಅವ್ರ ಜೊತೆ ಸೇರಿ ನಾವು ಕೂಡ ಉನ್ನತಿಯತ್ತ ಸಾಗೋಣ ಅಂತ. ಮೊದಲನೇ ಹೇಳ್ದಾಗೆ ಈ ಎರಡೂ ಮಂತ್ರಗಳು ತುಂಬಾ ಆಧ್ಯಾತ್ಮಿಕವಾಗಿದೆ. ಇದನ್ನ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಹೆಚ್ಚು ವಿಸ್ತಾರವಾದಂತಹ ಅರ್ಥ ತಿಳಿದು ಬರುತ್ತೆ. ಆದ್ರೆ ಈ 2 ಮಂತ್ರಕ್ಕೆ ಸಾಕು ಇವತ್ತಿಗೆ ನಿಲ್ಸಿರೋಣಂತೆ. ಆದ್ರೆ ಏನು ಅಂದ್ರೆ, ಒಂದು ಸಾರಾಂಶ ಏನು ಅಂದ್ರೆ, ಅಗ್ನಿಯನ್ನ ಚೆನ್ನಾಗಿ ಉರಿಸಬೇಕು, ಅವಾಗ ಪ್ರಕಾಶ ಶಾಖ ಚೆನ್ನಾಗಿ ಬರುತ್ತೆ. ಹಾಗೇನೆ ನಾವು ಕೂಡ ಒಳ್ಳೆಯ ಜ್ಞಾನವನ್ನ ಸಂಪಾದಿಸಿಕೊಂಡು ನಮ್ಮ ರಾಷ್ಟ್ರಕ್ಕೆ ಬೆಳಕಾಗಿ ಇರೋಣ ಅಂತ ಹೇಳಿ ಅಂತ ಒಂದು. ಹಾಗೇನೆ ಈ ಒಂದು ಯಾವ ಕಾರ್ಯವನ್ನು ಮಾಡಬೇಕಾಯ್ತು ಅಂತಂದ್ರೆ ಎಲ್ಲಾ ಸಲಕರಣೆ ಸಾಧನಗಳನ್ನ ಸರಿಯಾಗಿ ಸಿದ್ಧಪಡಿಸಿಕೊಂಡು ಆ ನಂತರ ಕಾರ್ಯೋನ್ಮುಖರಾಗೋಣ ಅಂತ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಅಥವಾ ಒಂದು ಸಾರಾಂಶವನ್ನ ಈ 2 ಮಂತ್ರಗಳಿಂದ ನಾವು ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ. ಸರ್, ತುಂಬಾ ಧನ್ಯವಾದಗಳು ಸರ್. ಏನಾದ್ರೂ ಪ್ರಶ್ನೆಯೋ ಅನುಮಾನ ಇದ್ರೆ ಕೇಳಿ. ಆನ್ಲೈನ್ ಅಲ್ಲಿ ಜಾಯ್ನ್ ಆಗಿರೋರ್ಗೆ ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು. ಆ ವರ್ಡ್ಗೆ ಪರ್ಟಿಕ್ಯುಲರ್ ಆಗಿ ಅರ್ಥ ಗುರುಜಿ
ನೀವ್ ಕೇಳಿ ಸರ್, ಅಲ್ಲಿ ಹೋಗಿ ಅಲ್ಲಿ ಹೋಗಿ ಸರ್ ಗುರುಜಿ ನನ್ಗೆ ಕೇಳಿ ಕೇಳಿ, ಏನು ಕೇಳಿಸ್ತಾ ಇಲ್ಲ ಏನು? ಮನ್ನಾ ಧ್ಯಾಯದದೇ ಇದೆಯಲ್ಲ ಅದಷ್ಟಕ್ ಮಾತ್ರ ಅರ್ಥ ಬೇಕು. ಇಲ್ಲಿ ಅನ್ನಾದಂ ಅನ್ನಾಧ್ಯಾಯ ಆದದೆ ಅಂತ ಹೇಳಿ ಅಂತ ಅಂದ್ರೆ ಈ ಅಗ್ನಿಗೆ, ಭೌತಿಕವಾದ ಅಗ್ನಿಗೆ, ನಾವು ಭೂಮಿಯಲ್ಲಿ ಈ ಅಗ್ನಿಯನ್ನ ನಾವು ಸೃಷ್ಟಿಪಡಿಸಿದ್ರೂ ಕೂಡ, ಅದನ್ನ ಉತ್ಪತ್ತಿ ಮಾಡಿದ್ರೂ ಕೂಡ, ಅಗ್ನಿಂ ಭೌತಿಕವಾದ ಅಗ್ನಿಯನ್ನ ಅನ್ನಾದಂ ಅಂದ್ರೆ ಎಲ್ಲಾ ಪದಾರ್ಥಗಳಿಂದ, ಅಂದ್ರೆ ಈ ಅಗ್ನಿ ಏನ್ ಮಾಡುತ್ತೆ, ಎಲ್ಲವನ್ನು ಭಕ್ಷಿಸುತ್ತಲ್ಲ, ಅವಾಗ ಅನ್ನಾಧ್ಯಾಯ ಅಂದ್ರೆ ಅನ್ನದಿಂದ ಅನ್ನಕ್ಕಾಗಿ ನಾನು ಇದನ್ನ ಸ್ಥಾಪಿಸ್ತೀನಿ ಅಂತ ಹೇಳಿ ಅಂತ. ಈಗ ನನಗೆ ಅನ್ನ ದೊರೆತಿದೆ, ಆ ಅನ್ನವನ್ನು ನಾನು ಭಕ್ಷಿಸ್ತೀನಿ. ಈಗ ನೋಡಿ ಹೇಗೆ ಅಂತಂದ್ರೆ ಎರಡು ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೋಬಹುದು. ಒಂದು, ನಾವು ಅಗ್ನಿಗೆ ಸಮರ್ಪಿಸುವಂತಹದ್ದು ಒಂದು, ಅದು ಮೂಲ ರೂಪಕ್ಕೆ ಹೋಗಿ ಮತ್ತೆ ಅದು ಆಕಾಶದಲ್ಲಿ ಸೇರ್ಕೊಂಡು ಮತ್ತೆ ಅದರ ಮಳೆಯ ಜೊತೆ ಸಂಪರ್ಕದಿಂದ ಭೂಮಿಗೆ ಬಂದು ಮತ್ತೆ ಬೆಳೆಯಾಗಿ ಮತ್ತೆ ನಮಗೆ ಒದಗಿ ಬರುತ್ತೆ. ಅದೇ ತರದಲ್ಲಿ ನಾವೂ ಕೂಡ ನಮ್ಮ ಒಂದು ಉದರ ಪೋಷಣೆಯನ್ನ ಅನ್ನದಿಂದ ಮಾಡ್ಕೋತೀವಲ್ಲ, ನಮ್ಗೆ ಚೈತನ್ಯವನ್ನ ಸಿಗುತ್ತೆ ಅಂತ ಹೇಳಿ ಅಂತ ಹೀಗೂ ಅರ್ಥ ಮಾಡ್ಕೋಬಹುದು. ಅಂದ್ರೆ ಒಟ್ನಲ್ಲಿ ಏನಾಗುತ್ತೆ, ನಮ್ಮ ಉಪಯೋಗಕ್ಕಾಗಿ ನಮ್ಮ ಹೊಟ್ಟೆ ಒಳಗೂ ಕೂಡ ಒಂದು ಅಗ್ನಿ ಇದೆ ಅಂತ ಹೇಳಿ ಅಂತ ಅರ್ಥ ಮಾಡ್ಕೊಂತು ಅಂತಂದ್ರೆ, ಆ ಅಗ್ನಿಯನ್ನ ತೃಪ್ತಿಪಡಿಸೋಕ್ಕೋಸ್ಕರ ನಾವು ಅನ್ನವನ್ನ ತಿಳ್ಕೊತೀವಿ ಅಂತ ಭೌತಿಕವಾಗಿ ತಿಳ್ಕೊಂಡ್ರು ಕೂಡ, ಎಲ್ಲರ ಉಪಯೋಗಕ್ಕಾಗಿ ಅನ್ನಾಧ್ಯಾಯ ಭಕ್ಷಿಸಲು ಯೋಗ್ಯವಾದ ಅನ್ನಕ್ಕಾಗಿ ಆದದೆ ಸರ್ವ ಪ್ರಕಾರದಿಂದಲೂ ಚೆನ್ನಾಗಿ ಸ್ಥಾಪಿಸ್ತೀನಿ ಅಂತ ಹೇಳಿ ಅಂತ ವ್ಯಾಪಕವಾದ ವಿಶಾಲವಾದ ಅರ್ಥವುಳ್ಳದ್ ಆಗತ್ತೆ. ಇನ್ನು ಏನಾದ್ರೂ ಅನುಮಾನ ಇದೆಯಾ? ಇಲ್ಲ ಗುರುಜಿ. ಅಂದ್ರೆ ಅಗ್ನಿಯನ್ನ ಸ್ಥಾಪಿಸಿಕೊಂಡ್ರೆ ಅದರಿಂದ ಹಲವಾರು ತರಹದಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನ ಒಂದು ಸೂಕ್ಷ್ಮವಾಗಿ ಹೇಳಿದಾಗತ್ತೆ. ಕೇಳಿ. ಆಯ್ತು ಗುರುಜಿ, ಅಷ್ಟೇ ಡೌಟ್ ಇದ್ದಿದ್ದು. ಹಾ ಸರಿ, ಧನ್ಯವಾದಗಳು. ಆಯ್ತು, ನಮಸ್ಕಾರ.